ಸಮ್ಮರ್ ಸ್ಪೆಷಲ್ ಭತ್ತದ ಅರಳಿನ ಸಂಡಿಗೆ ರೆಸಿಪಿ ಏನಾದರೂ ನಿಮಗೆ ಬೇಕಿದ್ರೆ ಈ ವಿಡಿಯೋ ನಿಮಗಾಗಿ. ನಮ್ಮ ಅಜ್ಜಿ ಮಾಡ್ತಿದ್ದಂಥ ರೆಸಿಪಿನ ನಾನು ನಿಮ್ಮೊಟ್ಟಿಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಮನೆ ಕೈರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಭತ್ತದ ಅರಳಿನ ಸಂಡಿಗೆ. ತುಂಬ ಗರಿಗರಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಸುಮಾರು 1 ಲೀಟರಷ್ಟು ಭತ್ತದ ಹರಳನ್ನು ತೊಗೊಂಡಿದ್ದೀನಿ. ಇದನ್ನು ನೀರಿನಲ್ಲಿ ಹಾಕಿ ಜಸ್ಟ್ ವಾಶ್ ಮಾಡ್ತಾ ಇದ್ದೀನಿ. ತುಂಬ ನೆನೆಸೋದು ಬೇಡ, ತಕ್ಷಣ ನೀರಿಗೆ ಹಾಕಿ ಇದನ್ನು ತೆಗೆದಿಟ್ಕೊಳ್ಬೇಕಾಗತ್ತೆ. ಜಾಸ್ತಿ ಹೊತ್ತು ನೀರಲ್ಲಿ ಬಿಟ್ಟರೆ ಮೆತ್ತಗಾಗೋಗುತ್ತೆ ಸಂಡಿಗೆ. ಈಗ ತೊಳೆದಿಟ್ಕೊಂಡಂಥ ಭತ್ತದ ಹರಳಿಗೆ ನಾನು 1 ಕಪ್ಪಷ್ಟು ಬೂದು ಕುಂಬಳಕಾಯಿ ಸಣ್ಣದಾಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಬೈಂಡಿಂಗ್ಗೋಸ್ಕರ 1 ಕಪ್ಪಷ್ಟು ಸಬ್ಬಕ್ಕಿನ ಈ ರೀತಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಮತ್ತು 2 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಈ ರೀತಿ ತರಿಯಾಗಿ ರುಬ್ಕೋಬೇಕು. ಈಗ ಭತ್ತದ ಹರಳು, ಬೂದು ಕುಂಬಳಕಾಯಿ ಮತ್ತು ರುಬ್ಬಿಟ್ಕೊಂಡಂಥ ಹಸಿ ಮೆಣಸಿನ್ಕಾಯಿ, ಜೀರಿಗೆ ಪೇಸ್ಟು ಮತ್ತು ಪುಡಿ ಮಾಡಿಟ್ಕೊಂಡಂಥ ಸಬ್ಬಕ್ಕಿ, ಉಪ್ಪು, ಹಿಂಗು, ಆಪ್ಷನಲ್ಲು ಹಪ್ಪಳದ ಖಾರ 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇವೆಷ್ಟನ್ನು ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸೌಟಿಗೆ ಈ ರೀತಿ ತುಂಬ್ಕೋಬೇಕಾಗತ್ತೆ. ಸೌಟಿಗೆ ಈ ರೀತಿ ಹಾಕ್ಕೊಂಡು ಪ್ರೆಸ್ ಮಾಡಿ ಒಂದು ಎಣ್ಣೆ ಹಚ್ಚಿರೋಂಥ ತಟ್ಟೆಗೆ ಈ ರೀತಿ ಹಾಕ್ಕೊಂಡ್ರೆ ನೋಡಿ ಒಳ್ಳೆ ಬಿಸ್ಕೆಟ್ ಶೇಪಲ್ಲಿ ಬರ್ತಾ ಇದೆ. ಇದನ್ನು ಈ ರೀತಿ ರೆಡಿ ಮಾಡಿಕೊಂಡು ಬಿಸಿಲಲ್ಲಿ ಒಂದು 3-4 ದಿವಸ ಚೆನ್ನಾಗಿ ಒಣಗಿಸ್ಕೋಬೇಕು. ಈಗಂತೂ ಬಿಸಿಲು ಜೋರಾಗಿದೆ, ಹಾಗಾಗಿ ಇದು ಪರ್ಫೆಕ್ಟ್ ಟೈಮ್ ಈ ಥರ ಸಂಡಿಗೆ ಮಾಡ್ಕೊಳ್ಳೋಕ್ಕೆ. ನಾನು ಇಲ್ಲೊಂದು ಐಡಿಯಾ ಮಾಡಿದ್ದೀನಿ. ಈ ಪಕ್ಷಿಗಳು, ಅಳಿಲು ಇವೆಲ್ಲ ಇರೋದ್ರಿಂದ ಒಂದು ಸೊಳ್ಳೆ ಪರ್ದಾನ ಈ ರೀತಿ ಮುಚ್ಚಿಟ್ಟಿದ್ದೀನಿ. ಈಗ ನೋಡಿ ಸಂಡಿಗೆನೂ ಚೆನ್ನಾಗಿ ಒಣಗಿದೆ. 3 ದಿವಸ ಆಗಿದೆ ಇದನ್ನು ಇದ್ರ ರೀತಿ ಒಣಗಿಸ್ಕೊಳ್ಳೋಕ್ಕೆ. ಈಗ ಕಾದಿರೋ ಎಣ್ಣೆಗೆ ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಂಡು ಬರ್ತಾ ಇದೆ. ಇದು ನಾವು ಹಪ್ಪಳದ ಖಾರ ಹಾಕಿದ್ರೆ ಸ್ವಲ್ಪ ಚೆನ್ನಾಗೇ ಅರಳ್ಕೊಂಡು ಬರುತ್ತೆ ಸಂಡಿಗೆ. ನೋಡಿ, ಇದು ಎಣ್ಣೆಯಲ್ಲಿ ತುಂಬ ಜಾಸ್ತಿ ಹೊತ್ತು ಬಿಡಬಾರ್ದು, ಹಾಕಿ ತಕ್ಷಣ ತೆಗಿಬೇಕು. ಬೂದು ಕುಂಬಳಕಾಯಿ ಎಲ್ಲ ಹಾಕಿರೋದ್ರಿಂದ ಸಿಯೋದು ಚಾನ್ಸಸ್ ಇರುತ್ತೆ. ಈಗ ನೋಡಿ ನಾನು ಶಬ್ದ ಕೇಳಿಸ್ತೀನಿ ನಿಮಗೆ, ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೇಳಿಸ್ಕೊಂಡ್ರಲ್ಲ ಎಷ್ಟು ಗರಿಯಾಗಿ ಬಂದಿದೆ ಸಂಡಿಗೆ ಅಂತ. ಈ ಸಮ್ಮರಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ. ಈ ಸೆಕೆಯಲ್ಲಿ ಸ್ಟವ್ ಮುಂದೆ ನಿಂತ್ಕೊಂಡು ತಿರುವುವಂಥ ಅಗತ್ಯ ಎಲ್ಲ ಏನಿಲ್ಲ, ತುಂಬ ಈಸಿಯಾಗಿ ಆಗುತ್ತೆ. ಟ್ರೈ ಮಾಡಿ ಹೇಗೆ ಬಂತಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.